ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಬಿಗ್ ಬಾಸ್ ಅಲ್ಲಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲೇಬೇಕು, ನನ್ನ ಹತ್ರ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಯಾಕೆ? ಅದರಲ್ಲೂ ಕೂಡ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರ? ನಿನ್ನೆ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದನ್ನ ತೋರಿಸೇ ಇಲ್ಲ, ಓಕೆನಾ? ಬಟ್ ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಿಡುಗಡೆ ಆಗಿದೆ. ಅದರಲ್ಲಿ ಶೋಭಾ ಅವರು ಈಗ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಬಿಗ್ ಬಾಸ್ ವಾಯ್ಸ್ ಬರುತ್ತೆ, ಡೋರ್ ಓಪನ್ ಆಗಿರುತ್ತೆ. ಎಲ್ಲರೂ ಒಂದ್ ಕಡೆ, ಮನೆಯವರೆಲ್ಲ ಒಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಒಳಗೆ ಶಿಶಿರ್ ಅವರು, ಐಶ್ವರ್ಯ ಅವರು ಒಳಗೆ ಖುಷಿ ಪಡ್ತಾ ಇರ್ತಾರೆ, ಸದ್ಯ ಅಪ್ಪ ಬಚಾವಾಗ್ಬಿಟ್ವಲ್ಲ ಅಂತ. ಶಿಶಿರ್ ಅವರು ಖಂಡಿತವಾಗ್ಲೂ ಕೂಡ ಸೇವ್ ಆಗ್ತಾ ಇದ್ರು. ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಇವತ್ತು ಆಚೆ ಹೋಗ್ಬೇಕಾಗಿತ್ತು. ಅದರ ಮಧ್ಯೆನೆ ಕೈ ಎತ್ಬಿಟ್ಟು ಶೋಭಾ ಅವರು ಒಂದ್ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸುದೀಪ್ ಅವರು ಸ್ವಲ್ಪ ಕನ್ವಿನ್ಸ್ ಮಾಡಿದ್ಮೇಲೆ ಮತ್ತೆ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು, ನಾನು ಮತ್ತೆ ಎದುರಿಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ಸರಿ ಬಂದು ಹೋಗ್ತೀನಿ ಅಂತ ಹೇಳಿದ್ದು ಎಲ್ಲೋ ಒಂದ್ ಕಡೆ ತಪ್ಪಾಯ್ತು. ಸುದೀಪ್ ಅವರಿಗೂ ಕೂಡ ಕಾರ್ಯಕ್ರಮ ನಡೆಸುವಾಗ ಅವರಿಗೂ ಕೂಡ ಒಂದ್ ಸ್ವಲ್ಪ ಇರಿಸು ಮುರುಸು ಆಗಿ ಯಾಕಾರ ಈ ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ಕೊಂಡು ಅನ್ನೋಷ್ಟು ಸ್ವಲ್ಪ ಇರಿಟೇಟ್ ಆಯ್ತು ಅನ್ಸುತ್ತೆ. ಯಾಕೆ ಹೀಗೆ ಮಾಡಿದ್ರು ಶೋಭಾ ಅವರು? ಏನಾದ್ರೂ ಪ್ಲಾನ್ ಆಗಿತ್ತಾ? ಬಿಗ್ ಬಾಸ್ ಮನೆ ಒಳಗೆ ಐಶ್ವರ್ಯ ಮತ್ತೆ ಶೋಭಾ ಅವ್ರು ಏನಾದ್ರು ಮಾತಾಡ್ಕೊಂಡಿದ್ರ? ನಾನು ಹೋಗೋಂತ ಸ್ಥಿತಿ ಬಂದ್ರೆ, ನೀವು ಹೋಗೋಂತ ಸ್ಥಿತಿ ಬಂದ್ರೆ ನಾನು ನಿಮಗೆ ಸೇವ್ ಮಾಡ್ತೀನಿ ಅಂತ ಏನಾದ್ರು ಚರ್ಚೆ ನಡೆದಿತ್ತಾ? ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಮೊದಲನೇದಾಗಿ ಅವರೇ ಕ್ಲಿಯರ್ ಆಗಿ ಹೇಳಿದ್ರು ಶೋಭಾ ಅವರು, ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಹೆಲ್ತ್ ಇಶ್ಯೂ ಇದೆ, ನನಗೆ ಹೆಲ್ತ್ ಇಶ್ಯೂ ಸಪೋರ್ಟ್ ಮಾಡ್ತಾ ಇಲ್ಲ, ದಯವಿಟ್ಟು ನನ್ನ ಬಿಗ್ ಬಾಸ್ ಮನೆಯಿಂದ ಕಳಿಸ್ಕೊಡಿ ಅಂತ ಹೇಳಿ ಸುದೀಪ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಬಟ್ ಎಲ್ಲೋ ಒಂದ್ ಕಡೆ ನನಗನ್ಸಿರೋ ಪ್ರಕಾರ ಅವ್ರು ಮೊದಲನೇ ಏನ್ ಹೇಳಿದ್ರು ಸ್ಟೇಟ್ಮೆಂಟ್, ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳಿದ್ರು, ಬಾಟಮ್ 2ಗೆ 2 ಜನ ಶಿಶಿರ್ ಮತ್ತೆ ಐಶ್ವರ್ಯ ಅವರು ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಅವರು ಮತ್ತೆ ಚೇಂಜ್ ಆಗ್ಬಿಟ್ಟು ಮತ್ತೆ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದು ತಪ್ಪಾಯ್ತು. ಅದೇ ಸ್ಟೇಟ್ಮೆಂಟ್ ಗೆ ಸ್ಟಿಕ್ ಆನ್ ಆಗ್ಬೇಕಾಗಿತ್ತು. ನಾನೇ ಹೊರಗಡೆ ಹೋಗ್ತೀನಿ ಅಂದಿದ್ರೆ ಇಷ್ಟೆಲ್ಲ ಹೈ ಡ್ರಾಮಾ ನಡೀತಾ ಇರ್ಲಿಲ್ಲ. ಅವರು ಸುದೀಪ್ ಅವರು ಸಹ ಸೇವ್ ಮಾಡ್ಕಂತ ಲಾಸ್ಟಿಗೆ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರಿಗೆ ಬರೋವರೆಗೂ ಕೂಡ ಇದಾಗ್ತಾ ಇರ್ಲಿಲ್ಲ, ಓಕೆನಾ? ಮೂರನೇದಾಗಿ ಲಾಸ್ಟ್ ಲಿಸ್ಟ್ ಅಲ್ಲಿ ಮೂರನೇದಾಗಿ ಸೇವ್ ಆಗಿದ್ರು. ಕಂಪೇರ್ ಟು ಶಿಶಿರ್ಗೆ ಕಂಪೇರ್ ಮಾಡಿದ್ರೆ ಐಶ್ವರ್ಯ ಅವರು ಬೆಟರ್ ಅಂತ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೊಂದು ಸ್ಥಾನ ಸಿಕ್ಕಿತ್ತು. ಬಿಗ್ ಬಾಸ್ ಆಟಕ್ಕೆ ಅಂತ ಹೇಳಿ ಸಾಕಷ್ಟು ಜನ, ಲಕ್ಷಾಂತರ ಜನ ಹೋಗ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅದರಲ್ಲೂ ಕೂಡ ಇವರು ತೆಲುಗು ಬಿಗ್ ಬಾಸ್ 7 ಅನ್ಸುತ್ತೆ ಪಾರ್ಟಿಸಿಪೇಟ್ ಮಾಡಿ ಇಷ್ಟೆಲ್ಲಾ ಮಾಡಿದವರು ಯಾಕೆ ಇಷ್ಟೊಂದು ನರ್ವಸ್ ಆದ್ರು? ಯಾಕೆ ಇಷ್ಟೊಂದು ಭಯ ಪಟ್ರು? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ರು? ನನ್ನ ಹತ್ರ ಆಗ್ತಾ ಇಲ್ಲ, ನನ್ನ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಇದೆ, ಹೋಗಿ ಟ್ರೀಟ್ಮೆಂಟ್ ಅನ್ನ ತಗೋಬಹುದಾಗಿತ್ತು. ಬಟ್ ಅನ್ಫಾರ್ಚುನೇಟ್, ಶೋಭಾ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಯಾಕೆಂದ್ರೆ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಒಳಗಡೆ ಕರ್ಕೊಂಡ್ರೆ ಅರ್ಥ ಇಲ್ಲ. ಇದನ್ನ ಎಪಿಸೋಡ್ ಅನ್ನ ಪೂರ್ತಿ ನಿನ್ನೆ ತೋರಿಸ್ಬಿಟ್ಟಿದ್ರೆ ನೋಡೋರಿಗೂ ಒಂದ್ ಸ್ವಲ್ಪ ಏನಾಯ್ತು ಮುಂದೆ ಅನ್ನೋ ಒಂದು ಕನ್ಫ್ಯೂಷನ್ ಇರ್ತಿರ್ಲಿಲ್ಲ. ಎಪಿಸೋಡ್ ಗಳನ್ನ ಮಾತ್ರ ಸಿಕ್ಕಾಪಟ್ಟೆ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ತೋರಿಸಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಶೋಭಾ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಎಲ್ಲೋ ಒಂದ್ ಕಡೆ ಶಿಶಿರ್ ಅವರು ಏನಿದು ಬಾಟಮ್ 2ಗೆ ಬರ್ತಾ ಇದ್ದಾರೆ. ಕಳೆದ ವಾರ ಕೂಡ ಇದೇ ರೀತಿ ಆಗಿತ್ತು. ಶಿಶಿರ್ ಅವರು ಹೈಲೈಟ್ ಆಗ್ತಾ ಇಲ್ಲ, ನೀವು ಕಾಣಿಸ್ಕೊಂತ ಇಲ್ಲ, ನೀವು ಈ ಒಂದು ಹುಡುಗಿಯರ ಮಧ್ಯೆ ಮುಳುಗ್ ಹೋಗಿದ್ದೀರಾ ಅಂತೇಳಿ ಸುದೀಪ್ ಅವ್ರು ಹೇಳಿದ್ರು ಸಹ ಶಿಶಿರ್ ಅವರು ಮತ್ತೆ ನೆಕ್ಸ್ಟ್ ವಾರ ಕೂಡ ಇದೇ ರೀತಿ ಬರ್ತಾ ಇರೋದು ಆಶ್ಚರ್ಯ ಅನಿಸ್ತು. ಮೊದಲೆಲ್ಲ ನೋಡಿದ್ರೆ ಅವ್ರು ನರಕದಲ್ಲಿದ್ದಾಗ ಸಖತ್ ಕಾಂಪಿಟೇಟರ್ ಆಗಿದ್ರು. ಹೆಚ್ಚು ಕಡಿಮೆ ಶಿಶಿರ್ ಅವರು ಮೊದಲ ಸ್ಥಾನದಲ್ಲಿ ಕಾಣ್ತಾ ಇದ್ರು, ಓಕೆನಾ? ನರಕದಲ್ಲಿದ್ದಾಗ ಗೆದ್ದು ಸ್ವರ್ಗಕ್ಕೆ ಬಂದು ಆಟ ಆಡುವಂತ ಸಮಯದಲ್ಲಿ ಶಿಶಿರ್ ಅವ್ರ ಪರ್ಫಾರ್ಮೆನ್ಸ್, ಇವರೇ ಏನಾದ್ರೂ ವಿನ್ ಆದ್ರೆ ಆಗ್ಬೋದಾ ಅಂತ ಹೇಳಿ ಅನಿಸ್ತಾ ಇತ್ತು ಆ ಸಿಚುವೇಶನ್ ಅಲ್ಲಿ. ಬಟ್ ಯಾಕೆ ಇಷ್ಟು ಡಲ್ ಆಗಿ ಹೋದ್ರು ಅಂತ ಗೊತ್ತಿಲ್ಲ. ಮತ್ತೆ ಇಷ್ಟು ಡಲ್ ಆಗ್ಲಿಕ್ಕೆ, ಶೋಭಾ ಶೆಟ್ಟಿ ಅವರು ಇಷ್ಟೊಂದು ಡಲ್ ಆಗ್ಲಿಕ್ಕೆ ಕಾರಣ ಮೋಸ್ಟ್ಲಿ ಮೋಕ್ಷಿತಾ ಮತ್ತೆ ಮಂಜು ಅವರು ರಾಜ ಯುವರಾಣಿ ಅಂತ ಏನು ಟಾಸ್ಕ್ ನಡೀತಾ ಇತ್ತು ಕಳೆದ ವಾರ, ಅದೇ ಸಿಕ್ಕಾಪಟ್ಟೆ ಅವರಿಬ್ಬರದ್ದೇ ಹೈಲೈಟ್ ಆಗ್ತಾ ಹೋಗ್ತಾ ಇತ್ತು. ಬೇರೆ ಸ್ಪರ್ಧಿಗಳಿಗೆ ಸ್ವಲ್ಪ ಸ್ಪೇಸ್ ಕಡಿಮೆ ಸಿಗ್ತಾ ಇತ್ತು. ಅವರು ಮತ್ತೆ ಹನುಮಂತು, ಧನರಾಜ್ ಅವ್ರ ಮಧ್ಯೆ ಕಾಮಿಡಿ ಫನ್ ಬಿಟ್ರೆ ಬೇರೆ ಏನು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಕಾಣಿಸ್ತಾ ಇರ್ಲಿಲ್ಲ. ತ್ರಿವಿಕ್ರಮರ ಆಟ ಮಾತ್ರ ಚೆನ್ನಾಗಿತ್ತು. ಎಲ್ಲೋ ಒಂದ್ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರ್ತಕ್ಕಂಥ ರಜತ್ ಮತ್ತೆ ಶೋಭಾ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟು ಅವ್ರ ಮುಖವಾಡ ಕಳಿಸ್ತೀನಿ, ಹಂಗ್ ಮಾಡ್ತೀನಿ ಅಂತ ಬಂದು ಇವರೇ ಮುಖವಾಡ ಕಳಿಸ್ಕೊಂಡು ಗುಂಡಿಗೆ ಬಿದ್ದು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಾಗಾಯ್ತು ಶೋಭಾ ಶೆಟ್ಟಿ ಅವರು. ಬಟ್ ರಜತ್ ಅವ್ರು ಮಾತ್ರ ಎಕ್ಸಲೆಂಟ್ ಆಗಿ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಏನೇ ಸ್ಟೇಟ್ಮೆಂಟ್ ಮಾಡ್ಲಿ ಬಿಡ್ಲಿ, ಏನೇ ಮಾತಾಡ್ಲಿ, ಬಿಗ್ ಬಾಸ್ ಮನೇಲಿ ಇರಬೇಕು ಅಂದ್ರೆ ಏನಾದ್ರೂ ಒಂದು ಸೌಂಡ್ ಮಾಡ್ತಾ ಇರಬೇಕು, ಓಕೆನಾ? ಇಟ್ ಮೇ ಬಿ ಅ ನೆಗೆಟಿವ್ ಆರ್ ಪಾಸಿಟಿವ್, ಏನಾದ್ರೂ ಆಗ್ಲಿ ಸೌಂಡ್ ಮಾಡ್ತಾ ಇದ್ರೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು.
ಏನಾದ್ರೂ ಆಗ್ಲಿ ಸುದ್ದಿಯಲ್ಲಿ ಇರ್ಬೇಕು. ಬಿಗ್ ಬಾಸ್ ಮನೆ ಒಳಗಿರೋರು ಸುದ್ದಿಯಲ್ಲಿ ಇರಬೇಕು. ಅವಾಗ ಬಿಗ್ ಬಾಸ್ನವರು ಕೂಡ ಪರವಾಗಿಲ್ಲಪ್ಪ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ ಅವ್ರು ನಿಧಾನಕ್ಕೆ ಮುಂದಕ್ಕೆ ಇಟ್ಕೊಂತಾ ಹೋಗ್ತಾರೆ. ಎಲ್ಲಿ ಸೈಲೆಂಟ್ ಅದು ಧರ್ಮ ಕೀರ್ತಿರಾಜ್ ವಿಚಾರದಲ್ಲೂ ಅಷ್ಟೇ 2-3 ವಾರ ಅವ್ರನ್ನ ಸೇವ್ ಮಾಡ್ತಾ ಬಂದ್ರು. ಅವರು ಸೈಲೆಂಟ್ ಆಗೇ ಇದ್ರು, ಕೊನೆಗೂ ಕೂಡ ಸೈಲೆಂಟ್ ಆಗೇ ಇದ್ರು, ಹಾಗೆ ಮನೆಗೂ ಕೂಡ ಹೋದ್ರು. ಓಕೆನಾ? ಯಾರು ಹೆಚ್ಚು ಸೌಂಡ್ ಮಾಡ್ತಾ ಇಲ್ಲ ಅಂತವ್ರನ್ನ ಬೇಗ ಕಳಿಸ್ತಾ ಇರ್ತಾರೆ. ಶಿಶಿರ್ ಅವರಿಗೆ ಲಾಸ್ಟ್ ಚಾನ್ಸ್. ಇನ್ನಾದ್ರೂ ಶಿಶಿರ್ ಅವರು ಸರಿಯಾಗಿ ಚೆನ್ನಾಗಿ ಆಟ ಆಡಿದ್ರೆ ಚಾನ್ಸ್ ಸಿಗುತ್ತೆ. ಇನ್ನು ಮತ್ತೆ ಹೀಗೆ ಕಳೆದ್ರೆ ಮತ್ತೆ ಧರ್ಮ ಕೀರ್ತಿರಾಜ್ ಅವರ ಸ್ಥಾನಕ್ಕೆ ಶಿಶಿರ್ ಅವರು ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಐಶ್ವರ್ಯ ಅವರಿಗೆ ಇದೊಂದು ಚಾನ್ಸ್ ಅಂತ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಏನೋ ಆರೋಗ್ಯ ಸಮಸ್ಯೆ ಇರಬೇಕು, ಹೇಳ್ಕೊಳಕ್ ಆಗದೆ ಇರೋಂಥದ್ದು. ಪಾಪ ಏನು ಮಾಡೋಕ್ಕಾಗಲ್ಲ. ಎಲ್ಲದನ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು. ನಾವು ಎಲ್ಲದನ್ನು ಕೂಡ ಕ್ರಿಟಿಸೈಸ್ ಮಾಡಕ್ ಆಗಲ್ಲ. ಓಕೆನಾ? ಹಾಗಾಗಿ ಅವ್ರಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರೋರು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.